ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಲವ್ ಸ್ಟೋರಿ ವ್ಲಾಗ್ ಹಾಕಿದ್ವಿ. ನಾವು ಹಾಕಿದಾಗ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ, ಮತ್ತು ನಿಮ್ಮ ಅನಿಸಿಕೆನ ತಿಳಿಸಿದ್ದೀರಾ. ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ, ಕಮೆಂಟ್ಸ್ ಮಾಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಹಾಗೆ ನಮ್ಗೆ ಒಬ್ಬೊಬ್ಬರೆಲ್ಲ ಮೆಸೇಜ್ ಮಾಡಿದ್ರು, ಅಂದರೆ ಕಮೆಂಟ್ ಮಾಡಿದರು ಎಲ್ಲರೂ. ಒಬ್ಬೊಬ್ಬರು ಉತ್ತರ ಕರ್ನಾಟಕ ಅಂತ ಇಟ್ಟಿದ್ದೀರಾ, ಉತ್ತರ ಕರ್ನಾಟಕದಲ್ಲಿ ಮಾತಾಡ್ರಿ ಅಂತ ಹಿಂಗೆಲ್ಲ ಮೆಸೇಜ್ ಮಾಡಕತ್ತಿದ್ರು. ಮತ್ತು ಇನ್ನೊಂದಿಷ್ಟು ಕಮೆಂಟು ನೆಗೆಟಿವ್ ಆಗಿ ಬಂದಿದ್ದವು, ಒಂದಿಷ್ಟು ಕಮೆಂಟು ಪಾಸಿಟಿವ್ ಆಗಿ ಬಂದಿದ್ದವು. 100%ಅಲ್ಲಿ 99% ಪಾಸಿಟಿವ್ ಆಗೇ ಬಂದಿರೋದು, 1% ಮಾತ್ರ ನೆಗೆಟಿವ್ ಆಗೇ ಬಂದಿರೋದು. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಇದೇ ರೀತಿಯೇ ನಮ್ದು ಏನೇ ತಪ್ಪಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಹಾಗೆ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ, ಉತ್ತರ ಕರ್ನಾಟಕ ಅಂತ ಇಟ್ಟಿದ್ದೀರಿ, ಉತ್ತರ ಕರ್ನಾಟಕದಾಗ ಮಾತಾಡ್ರಿ ಅಂತ ಹೇಳ್ತಿದ್ರು. ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತೀನಿ. ಯಾಕಂದರೆ ನಮ್ಮ ಭಾಷೆ ನಾವು ಮಾತಾಡಲೇಬೇಕು, ಅದು ನಿಜಾನೇ, ನಮ್ಮ ತಪ್ಪೇ ಇಲ್ಲ ಅಂತ ಹೇಳ್ತಿಲ್ಲ, ನಾನು ಮಾತಾಡ್ತೀನಿ. ನಮ್ಮದು ಬೆಂಗಳೂರು ಭಾಷೆ ಮಾತಾಡೋಕ್ಕೆ ಏನು ಕಾರಣ ಅಂತಂದ್ರೆ, ಈ ಕಡೆ ನಮ್ಮ ಕಡೆ ಎಲ್ಲ ನಮ್ಮ ಜೊತೆ ಇರೋರೆಲ್ಲ ಸುತ್ತಮುತ್ತಿರೋರೆಲ್ಲರೂ ಬೆಂಗಳೂರವ್ರು ಆಗಿರೋದ್ರಿಂದ ಅವ್ರ ಜೊತೆ ಇದ್ದು, ಮತ್ತು ನಾನು ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ ಕಂಪ್ನೀಲಿ, ಅಲ್ಲಿ ಎಲ್ಲರೂ ಆಲ್ಮೋಸ್ಟು ಉತ್ತರ ಕರ್ನಾಟಕದಾಗ ಇರೋಲ್ಲ, ಎಲ್ಲರೂ ಬೆಂಗಳೂರದವರೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಅರ್ಥ ಆಗುವಂಗೆ ನಮ್ಮ ಲ್ಯಾಂಗ್ವೇಜು ಅವ್ರ ಲ್ಯಾಂಗ್ವೇಜು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತಲ್ಲ, ಇಲ್ಲಿದ ಭಾಷೆ ಅರ್ಥ ಆಗುವಂಗೆ ನಮ್ಮ ಭಾಷೆ ಜಲ್ದಿ ಅರ್ಥ ಆಗೋಲ್ಲ ಅವರಿಗೆ. ಹಾಗಾಗಿ ನನಗೆ ಅದೇ ರೂಢಿ ಆಗಿಬಿಟ್ಟಿತ್ತು, ಇಲ್ಲಿ ಮಾತಾಡಿ ನಂಗೆ ಖುಷಿ ಆಯಿತು. ನಮ್ಮ ಭಾಷೆನೇ ಮಾತಾಡ್ರಿ ಅಂತಂದು ಕಮೆಂಟ್ ಮಾಡಿರಲ್ಲ, ಇದರಿಂದ ನನಗೆ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹಾಗೆ ಇನ್ಮೇಲೆ ನಮ್ಮ ಭಾಷೆನೇ ಮಾತಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಇನ್ಮೇಲಿಂದ ನಮ್ಮ ಭಾಷೆಯಲ್ಲೇ ನಾನು ನಿಮಗೆ ವಿಡಿಯೋಗಳನ್ನ ಎಲ್ಲ ಅಪ್ಲೋಡ್ ಮಾಡೋದು. ಅವಳಿಗೆ ಹಸು ಹಾಲು ಅಡ್ಜಸ್ಟ್ ಆಗಿತ್ತು, ಹಂಗೇನಾಗಿರಲಿಲ್ಲ. ಊರಿಗೆ ಹೋದಾದ್ಮೇಲೆ ಅಲ್ಲಿ ಪಾಕೆಟ್ ಹಾಲು ಕುಡಿಸ್ದೆ. ಹಾಗಾಗಿ ಅವಳಿಗೆ ಜಾಸ್ತಿ ಮೋಷನ್ನು ಪ್ರಾಬ್ಲಮ್ ಆಗಿ ವಾಮಿಟ್ ಪ್ರಾಬ್ಲಮ್ ಆಗಿಬಿಡ್ತು. ಜಾಸ್ತಿ ಮೋಷನ್ ಹತ್ತು, ಆಮೇಲೆ ವಾಮಿಟ್ ಜಾಸ್ತಿ ಹತ್ತಿತು. ಅದ್ರಾಗ ಹಲ್ಲು ಬರಕತ್ತಿದ್ದು ಅವಳಿಗೆ, ಮುಂದಿನ ಹಲ್ಲು ಮತ್ತು ದೌಡೆ ಹಲ್ಲು, ಈ ರೀತಿ ಹೊಸಡು ಹಲ್ಲು ಬರತ್ತಿದ್ದು. ಬರಬೇಕಾದ್ರೆ ನಾನೇನು ಅಂದ್ಕೊಂಡೆ, ಹಲ್ಲು ಬರಕತ್ತವಲ್ಲ ಹಾಗಾಗಿ ಪ್ರಾಬ್ಲಮ್ ಆಗಿರ್ಬೇಕು ಅಂತಂದು ನಮ್ಮ ಮಮ್ಮಿನೂ ಕೂಡ ಹಂಗೆ ಹೇಳಿದ್ದು. ಹಲ್ಲು ಬರಕತ್ತವಲ್ಲ ಅದಕ್ಕೆಲ್ಲ ಇದು ಕಾಮನ್ನು, ಹೆದರ್ಬೇಡ್ರಿ ಅಂತಂದಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ, ಬಟ್ಟೆ ಆಗಿರ್ಬೇಕು ಬಿಡು ಅಂತಂದು, ಬಟ್ಟೆ ಅಂದ್ರೆ ಬೇದಿ ಹತ್ತಿದ್ರೆ ನಮ್ಮ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಪಾದಕ್ಕೆ ಹಿಂಬಡಕ್ಕೆಲ್ಲ ತಿಕ್ತೀವಿ. ಹಂಗೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಹಾಸ್ಪಿಟಲಿಗೆ ಬಂದ್ವಿ. ಹಾಸ್ಪಿಟಲಿಗೆ ಹೋಗಿ ಅವತ್ತೇ ಸಾಯಂಕಾಲ ಹಾಸ್ಪಿಟಲಿಗೆ ಹೋದ್ವಿ. ಅವರು ಸಿರಪ್ಪು ಮತ್ತು ಒಂದು ಡ್ರಾಪ್ಸ್ ಕೊಟ್ಟಿದ್ರು, ಅದನ್ನ ಹಾಕಿದ್ವಿ ವಾಮಿಟಿಗೆ ಅಂತಂದು. ಮತ್ತು ಇನ್ನೊಂದು ಪೌಡ್ರ್ ಥರ ಒಂದು ಪಾಕೆಟ್ ಕೊಟ್ಟಿದ್ರು, ORS ಥರದ್ದು. ಅದನ್ನು ನೀರಾಗಿ ಹಾಕಿ ಕುಡಿಸಿ, ಇಲ್ಲ ಇದೆ ಅಲ್ಲ ಹಿಂಗೆ ಹಾಕಿ ಕುಡಿಸ್ರಿ ಅಂತ ಅದನ್ನು ಕೊಟ್ಟಿದ್ರು. 1-2 ಹೊತ್ತು ಹಾಕಿದೆ, ಮತ್ತು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಮತ್ತೆ ಮರುದಿನ ಅದೇ ರೀತಿಯೇ ಸ್ಟಾರ್ಟ್ ಆಯಿತು ಬೇದಿ. ಹಾಗಾಗಿ ನಾವು ಹಾಸ್ಪಿಟಲಿಗೆ ಹೋದ್ವಿ. ಹಾಸ್ಪಿಟಲಿಗೆ ಹೋದಾಗ ಒಂದು ಸ್ವಲ್ಪ ಸಿರಪ್ ಚೇಂಜ್ ಮಾಡಿದರು, ಕೊಟ್ಟರು. ಕಡಿಮೆ ಆಯಿತು. ಕಡಿಮೆ ಆದಮೇಲೆ ಮತ್ತೆ ಇಲ್ಲಿಗೆ ಬಂದ್ವಿ, ಊರಿಗೆ ಬಂದಾದ್ಮೇಲೆ ಅದೇನಾಯಿತು, ಹಸು ಹಾಲೇ ಕೊಡ್ತಿದ್ಲಲ್ಲ, ಹಾಗಾಗಿ ಹಸು ಹಾಲೇ ತೊಗೊಂಡು ಬಂದು ಕಾಯಿಸ್ಬಿಟ್ಟೆ, ಕೊಟ್ಟೆ, ಆರಿಸಿ. ಅದು ಏನಾಯಿತು, ಒಮ್ಮೊಮ್ಮೆ ಮತ್ತೆ ಮೋಷನ್ ಸ್ಟಾರ್ಟ್ ಆಯಿತು ಅವಳಿಗೆ. ಹಲ್ಲು ಬರಕತ್ತಿದ್ದು, ಅದಕ್ಕೆ ಜಾಸ್ತಿ ತ್ರಾಸ ಆಕತಿ ಅಂತಂದು ಅಂದಿದ್ರು ನಮ್ಮ ಮನ್ಯಾಗೆಲ್ಲರೂ. ಹಾಗಾಗಿ ನಾವು ಸುಮ್ಮನಾಗಿದ್ವಿ. ಆಮೇಲೆ ಮತ್ತೆ ಬಂದ ತಕ್ಷಣ ಸಾಯಂಕಾಲನೇ ಮತ್ತೆ ಹಾಸ್ಪಿಟಲಿಗೆ ಹೋದ್ವಿ. ಅವಳು ಒಂದು 10 ನಿಮಿಷ 15 ನಿಮಿಷಕ್ಕೊಮ್ಮೆ ಮೋಷನ್ ಮಾಡೋಳು. ಅವತ್ತು ಇಲ್ಲಿ ಊರಿಗೆ ಬಂದಾಗ, ಊರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಯಿತು, ಇಲ್ಲಿ ಬಂದಾಗ ಮತ್ತೂ ಜಾಸ್ತಿ ಆಯಿತು. ಭಯ ಸ್ಟಾರ್ಟ್ ಆಯ್ತು. ಮತ್ತು ದವಾಖಾನೆಗೆ ಅಂದರೆ ಆಸ್ಪತ್ರೆಗೆ ಹೋದ್ವಿ. ಹೋದಾದ್ಮೇಲೆ ದವಾಖಾನೆಗೆ ಹೋಗಿಂದ ಅಲ್ಲೇನಾಯಿತು, ಅವರು ಮೋಷನ್ ಮತ್ತು ಯೂರಿನು ಟೆಸ್ಟ್ ಮಾಡೋಕ್ಕೆ ಕೊಡ್ರಿ ಅಂತಂದರು. ಕೊಟ್ಟಾದ್ಮೇಲೆ ಅವರು ಹೇಳಿದರು ಲ್ಯಾಕ್ಟೋಸಿಂದ ಆಗಿರೋದು, ಇದು ಹಾಲು ಕುಡಿಸ್ತೀರಲ್ಲ ಅದರಿಂದನೇ ಆಗಿರೋದು, ಹಾಲು ಕುಡ್ಸೋಕೆ ಹೋಗ್ಬೇಡ್ರಿ ಅಂತಂದರು. ಅಂತಂದ್ವಿ. ಊಟ ಏನೂ ಮಾಡ್ತಾ ಇರಲಿಲ್ಲ, ಏನೂ ಇಲ್ಲ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಹಾಗಾಗಿ ಅವಳಿಗೆ ಮತ್ತು ಹಾಸ್ಪಿಟಲಿಗೆ ಹೋಗಿದ್ವಲ್ಲ, ಅಲ್ಲಿ ಗ್ಲೂಕೋಸ್ ಹಚ್ಚಿದ್ರು. ಅವಳಿಗೆ 4 ಬಾಟ್ಲಿಗೆ ಗ್ಲೂಕೋಸ್ ಹಚ್ಚಿದ್ರು. 4 ದಿನ ಒಂದು ದಿನಕ್ಕೆ 2, ಒಂದು ದಿನಕ್ಕೆ 1 ಈ ರೀತಿ ಗ್ಲೂಕೋಸ್ ಹಚ್ಚಿದ್ರು. 4 ದಿನ ಹಚ್ಚಿದ್ರು. ಫುಲ್ ಸಫರ್ ಆಗಿಬಿಟ್ಲು. ನಾನು, ನನ್ನ ಮಗಳು ತ್ರಾಸು ನೋಡೋಕ್ಕಾಗ್ಲಿದ್ದೇನೆ ಎಷ್ಟು ಒದ್ದಾಡಿದ್ದೀವಿ. ಹಾಗಾಗಿ ನನಗಾಗಿರೋ ಅನುಭವನ ನಿಮ್ಮ ಮುಂದೆ ಹೇಳ್ತಿರೋದು. ಮಕ್ಕಳಿಗೆ ಯಾವುದೇ ಹಾಲು ಕೊಡಿ, ಒಂದೇ ಥರದ ಹಾಲು ಕೊಡ್ತಾ ಹೋಗಿ. ಒಂದು ಪಾಕೆಟ್ ಹಾಲು ಹಸು ಹಾಲು ಅಂತ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಹಿಂಗೆ ಮಾಡಿರೋದು. ಪಾಕೆಟ್ ಹಾಲು ನೀರು ಬರತೈತಿ ಅಂತ ಅಂದ್ಕೊಂಡ್ಬಿಟ್ಟು ನಾನೇನು ಮಾಡಿದೆ, ಹಸು ಹಾಲು ಪ್ರೋಟೀನ್ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಹಸು ಹಾಲು ಕೊಟ್ಟರು, ಗಟ್ಟಿ ಹಸು ಹಾಲು ಕೊಟ್ಟರೆ ನಡಿತೈತಿ ಅಂತ ಅಂದ್ಕೊಂಡು ಹಸು ಹಾಲು ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವರ್ಷ 4 ತಿಂಗಳಿದ್ಲು ನನ್ನ ಮಗಳು. ಆವಾಗ ಸ್ಟಾರ್ಟ್ ಮಾಡಿದ್ದು. ಕುಡಿತಾ ಇದ್ಲು, ಅಡ್ಜಸ್ಟ್ ಆಗಿದೆ ಬಿಡು ಅಂತ ಸ್ಟಾರ್ಟ್ ಮಾಡಿದೆ. ಪಾಕೆಟ್ ಹಾಲು, ಹಸು ಹಾಲು ಈ ರೀತಿ ಚೇಂಜ್ ಆಗಿ ಅವಳಿಗೆ ಮೋಷನು, ವಾಮಿಟು ಸ್ಟಾರ್ಟ್ ಆಗಿಬಿಡ್ತು. ನೀವು ಕೂಡ ಅಷ್ಟೇ, ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಕೊಡ್ತಾ ಇದ್ದೀರಾ ಅಂತಂದರೆ ಒಂದೇ ಥರದ ಹಾಲು ಕೊಡಿ ಅಂತ ಕೇಳ್ತೀನಿ.
ಯಾಕಂದರೆ ನಾವು ಜಾಸ್ತಿ ಅನುಭವಿಸ್ಬಿಟ್ಟೆ ನನ್ನ ಮಗಳಿಗೆ. ಅವಳು ಹುಟ್ಟಿದಾಗಿಂದ ಆರೋಗ್ಯವಾಗಿ ಹುಟ್ಟಿದ್ದು, ಏನೂ ತೊಂದರೆ ಇಲ್ಲದೇ ದೇವ್ರ ಆಶೀರ್ವಾದದಿಂದ ಚೆನ್ನಾಗೇ ಹುಟ್ಟಿದ್ಲು. ಅದು ಏನಪ್ಪ ಹಾಲಿಂದ ನಾನು ಒಂದು ಮಾಡಿರೋ ಮಿಸ್ಟೇಕಿಂದ ಅವಳಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿಬಿಡ್ತು. ಹಾಗಾಗಿ ನಿಮ್ಗೆ ಹೇಳ್ತಿರೋದು, ಹಾಲು ಕುಡಿಸ್ತಾ ಇದ್ದೀರಾ, ಪಾಕೆಟ್ ಹಾಲು ಕುಡಿಸ್ತಾ ಇದ್ದೀರಾ ಅಂತಂದರೆ ಪಾಕೆಟ್ ಹಾಲೇ ಕೊಡಿ. ಹಸು ಹಾಲು ಕುಡಿಸ್ತಾ ಇದ್ದೀರಾ ಅಂದರೆ ಹಸು ಹಾಲೇ ಕೊಡಿ. ಇದರಿಂದನೇ ಜಾಸ್ತಿ ಪ್ರಾಬ್ಲಮ್ ಆಗಿದ್ದು ನನ್ನ ಮಗಳಿಗೆ. ಹಾಗೆ ಇವಾಗ ಯಾವುದೇ ಫುಡ್ ಕೊಡಿ, 6 ತಿಂಗಳಾದಮೇಲೆ ಅಥವಾ 1 ವರ್ಷ ಆದಮೇಲೆ ಯಾವುದೇ ಫುಡ್ ಕೊಡಿ, ಫಸ್ಟು ಸ್ವಲ್ಪನೇ ಕೊಟ್ಟು ತಿನ್ನಿಸಿ. ಆಮೇಲೆ ಅವ್ರು ತಿಂತಾಯಿದ್ದಾರಾ, ಇಷ್ಟಪಟ್ಟು ತಿಂತಾಯಿದ್ದಾರಾ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ಒಮ್ಮೆ ತೊಗೊಂಬಂದು ಅವ್ರಿಗೆ ತಿನ್ಸೋಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ತಿನ್ನಿ ಅಂತಂದು ಒತ್ತಾಯನೂ ಮಾಡೋಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ ಅಂತ ಹೇಳ್ತೀನಿ. ಅವ್ರು ಇಷ್ಟಪಟ್ಟು ತಿನ್ನಬೇಕು ಅಂದರೆ ಚೆನ್ನಾಗಿ ಬೆಳೀತಾರೆ. ಹಾಗೆ ಇಷ್ಟಪಟ್ಟು ತಿಂದು ಚೆಂದ ಬೆಳೆದ್ರೇ ಸಾಕಲ್ವ. ಯಾರೇ ಮಕ್ಕಳಾಗಲಿ ಮಕ್ಕಳೇ. ಹಾಗಾಗಿ ನನಗಾಗಿರೋ ಅನುಭವನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು. ನಿಮ್ಮ ಮಕ್ಕಳಿಗೂ ಕೂಡ ಪಾಕೆಟ್ ಹಾಲು ಕೊಡಿಸ್ತಾ ಇದ್ದೀರಾ ಅಂತಂದರೆ ಅದೇ ಒಂದೇ ಥರದ್ದೇ ಪಾಕೆಟ್ ಹಾಲು ಕೊಡಿಸಿ ಅಂತ ಹೇಳ್ತೀನಿ. ನನಗಾಗಿರೋ ಅನುಭವ ಇದು ಹೇಳ್ತಿರೋದು. ಯಾಕಂದರೆ ಡಾಕ್ಟ್ರು ಹೇಳಿದ್ರಲ್ಲ, ಲ್ಯಾಕ್ಟೋಸಿಂದನೇ ಆಗಿರೋದು, ಹಾಲಿಂದನೇ ಆಗಿರೋದು ಇದು ಅಂತ. ಯಾವ ಹಾಲು ಅಂತಲೇ ಗೊತ್ತಾಗಲಿಲ್ಲ. ನಾನು 2 ಥರದ್ದು ಹಾಲು ಕೊಡಿಸಿದ್ದೆ. ಹಸು ಹಾಲಿಂದನೇ ಆಯಿತು, ಪಾಕೆಟ್ ಹಾಲಿಂದ ಆಯಿತು ಅಂತ ಗೊತ್ತಿಲ್ಲ. ಆವಾಗಿಂದ ನನ್ನ ಮಗಳು ಹಾಲೇ ಕುಡಿದ್ಬಿಟ್ಬಿಟ್ಲು. ಅದು ಅವಳಿಗೆ ಅದು ಗೊತ್ತಾಯ್ತು ಅವಳಿಗೆ, ಇದರಿಂದ ಹಿಂಗೆ ಆಗಿರೋದು ನನಗೆ ಅಂತ ಗೊತ್ತಾಯ್ತು ಅವಳಿಗೆ. ಹಾಗಾಗಿ ಅವಾಗಿಂದ ಇವಾಗಿನವರೆಗೂ ಹಾಲೇ ಕುಡಿಯೋಲ್ಲ. ಅದು ಏನೋ ಆವಾಗಿಂದ ಬಿಟ್ಟೇ ಬಿಟ್ಲು. ಇವಾಗ ಎಷ್ಟು ಫೋರ್ಸ್ ಮಾಡಿದರೂ ಕುಡಿಯೋಲ್ಲ. ನಾನು ಫೋರ್ಸ್ ಮಾಡೋಕ್ಕೂ ಹೋಗಲ್ಲ. ಅವಳಿಗೆ ಇಷ್ಟ ಬಂದಾಗ ಅವಳಾಗಲೇ ಕೇಳ್ತಾಳೆ, ಅವಾಗ ಕೊಡ್ತೀನಿ. ಮತ್ತು ಅವಳಿಗೆ ಊಟ ಮಾಡಬೇಕಾದ್ರೆ ಇವಾಗಂತೂ ನಾನು ಹಸು ಹಾಲು ಕೊಡ್ತಾಯಿಲ್ಲ, ಅವಳಿಗೆ ಪಾಕೆಟ್ ಹಾಲೇ ಕೊಡ್ತಾಯಿದ್ದೀನಿ. ಅದಕ್ಕೆ ಅಡ್ಜಸ್ಟ್ ಆಗಿದ್ದಾಳೆ, ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಿರೋದು ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಆಗಿರೋದು ಅನುಭವನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿಯೇ ನೀವು ಹಾಲನ್ನ ಕುಡಿಸ್ಬೇಕಾದ್ರೆ ಒಂದೇ ಥರದ ಹಾಲು ಕುಡಿಸಿ. ಹಾಗೆ ಹಾಲು ಕುಡ್ಸೋಕ್ಕೆ ನೀವು ಸ್ಟಾರ್ಟ್ ಮಾಡಿದರೆ 1 ಸ್ಪೂನು 2 ಸ್ಪೂನು ಹಾಗೆ ಒಂದು ದಿನಕ್ಕೆ ಒಂದೊಂದು ಸ್ಪೂನ್ ಜಾಸ್ತಿ ಮಾಡ್ತಾ ಹೋಗಿ. ಅವ್ರಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು, ಜೀರ್ಣ ಆಯಿತು ಅಂತಂದರೆ ಅಲ್ಲಿ ಲೋಟಗಟ್ಟಲೆ ಕೊಡ್ಬೋದು ನೀವು. ಅರ್ಧ ಲೋಟ ಈ ರೀತಿ ದಿನಕ್ಕೆ ಮಿನಿಮಮ್ 400 ml ಅಥವಾ 200 ml ಕುಡಿಬೇಕಂತೆ ಮಕ್ಕಳು. ಹೇಳಿದ್ದು ಇದು ನಾನು ಓದಿರೋ ಪ್ರಕಾರ ಕೇಳಿರೋ ಪ್ರಕಾರ. ಹಾಗಾಗಿ ಹೇಳ್ತಿರೋದು, ನೀವು ಕೂಡ ನಿಮ್ಮ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಒಂದು ಹಾಲು ಕೊಡಿ. ಪಾಕೆಟ್ ಹಾಲು ಕೊಡ್ತಾಯಿದ್ರೆ ಬರೀ ಪಾಕೆಟ್ ಹಾಲೇ ಕೊಡಿ. ಇಲ್ಲ ಹಸು ಹಾಲೇ ಸ್ಟಾರ್ಟ್ ಮಾಡಿದರೆ ಹಸು ಹಾಲೇ ಸ್ಟಾರ್ಟ್ ಮಾಡಿ. ಇದರಿಂದನೂ ಕೂಡ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಯಾವ ಫುಡ್ ಕೊಟ್ಟರು ಏನು ಕೊಟ್ಟರು ಇವಾಗಿನ ಕ್ಲೈಮೇಟಿಗೆ ಮಕ್ಕಳಿಗೆ ಆಗಿ ಬರಲ್ಲ. ಅದು ಏನೋಪ್ಪ ಹೆಲ್ತ್ ಭಾಳ ಅಪ್ಸೆಟ್ ಆಗಿಬಿಡುತ್ತೆ. ಅದರಲ್ಲಿ ಹಲ್ಲು ಬರಾತು ಅಂದ್ರೆ ಇನ್ನೂ ಜಾಸ್ತಿ ಅಪ್ಸೆಟ್ ಆಗುತ್ತೆ. ಇದು ನನ್ನಿಂದ ಸಲಹೆ ಅಂತ, ನಾನು ಅನುಭವಿಸಿರೋ ನೋವು ನಿಮ್ಮ ಮುಂದೆ ಹೇಳ್ಕೊಂಡಿರೋದು, ನನ್ನ ಮಗಳಿಗೆ ಆಗಿರೋದು. ಇವಾಗೆಲ್ಲ ಮಕ್ಕಳು ಅಷ್ಟೇ ಅಲ್ವಾ. ಇವಾಗ ನಾನು ಅಂದ್ಕೊಂಡಿರೋದು, ಇವಾಗ ನಾವು ಅನುಭವಿಸಿದ್ರೆ ಇನ್ನೊಬ್ರು ಅನುಭವಿಸ್ಬಾರ್ದು ಅಂತ ಈ ವಿಡಿಯೋ ಮಾಡಿ ಹೇಳ್ತಿರೋದು ಅಷ್ಟೇ. ನನಗಾಗಿರೋದು ನಾನು ತಿಳ್ಕೊಂಡಿರೋದು ಇಷ್ಟು ಹೇಳಿದ್ದೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.